ಬೆಳಗ್ಗೆ ಎದ್ದು ದೇವ್ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಆ ನಾಯಿ ಬರೀ ಮುಟ್ಟಿದ್ಕೆ ಬೆಕ್ ಮಾಡ್ಕೊಂಡು ಒದ್ಲಾಡ್ತಿತ್ತು. ಬೆಳಗ್ಗೆ ನಮ್ಮ ಬಾಸ್ ಏನ್ ಮಾಡ್ತಾರೋ ಅಂತ ಬಂದು ಅಂಗಡಿ ಹತ್ರ ನೋಡಿದ್ರೆ ಬೆಳಗ್ಗೆನೆ ಕಳ್ಳೆಪುರಿ ಹಾಕ್ತಾವ್ರೆ. ಇವ್ರು ಯಾರನ್ನ ಹೊಗೆ ಹಾಕ್ಸಿದ್ಯಾ ನೀನು? ಲೋತರ ರೇಜ್ ಎಷ್ಟಿರ್ಬೋದು ಕಮೆಂಟ್ ಮಾಡ್ರಿ ಯಾರು. ಬರೀ ಇಂಥದೆಯ ಫ್ರೆಂಡ್ ಎಣ್ಣೆ ಮಿಂಡ್ರಿ ಬೇಕು ಅಂತ ಅವ್ರ ಓನರ್ ಇವ್ರೆ. ನೋ ವೇ ಚಾನ್ಸ್ ಇಲ್ಲ, ನೋ ವೇ. ಈ ತರ ಹೆಂಗಣ ಬ್ಯಾಲೆನ್ಸ್ ಮಾಡೋದು? ಕಣ್ಣಲ್ಲಿ ಇನ್ನೀ ಏನೇ ನೋಡ್ಬೇಕು ಕಾಣೆ. ಇವ್ ನೋಡಿದ್ರೆ ಕಳೆ ಎಣ್ಣೆ ತಗೊಂಡು ಕುಡಿ ಎಣ್ಣೆ ರಂಜಿ ಬಿಡಪ್ ಕೊಡ್ತಾವನೆ. ನಮ್ಮ ಬಾಸ್ಗೆ ಜನಗಳಿಗೆ ಮತ್ತೆ ಯುವಕರಿಗೆ ಏನ್ ಮೆಸೇಜ್ ಕೊಡ್ತೀರಾ ಅಂದ್ರೆ ಒಳ್ಳೆ ಸ್ಪೀಚ್ ಹೇಳಿದ್ರು ಕೇಳಿ. ಒಳ್ಳೆ ಒಂದು ಮನ್ಸನ್ನ ಯುವಕರು ರೂಢಿಸ್ಕೊಬೇಕು. ಈಗಿನ ಕಾಲದಾಗ ಯುವಕರು ಕೆಡ್ತಾರೆ ಅಂತ ಜನ ಅಂತಾರೆ. ಯುವಕರು ಕೆಡಕ್ಕೆ ಏನ್ ಕಾರಣ? ಅವರು ಆ ಒಂದು ಒಳ್ಳೆತನ ರೂಢಿಸ್ಕೊಂಡು ಬೆಳಿಗ್ಗೆ ಅವರ ಕೆಲವೊಂದು ವಿಚಾರಗಳಾಗಿ ಅವರು ಯೂತ್ ಅಲ್ಲಿ ಬೇರೆ ಏನು ಬರಲ್ಲ. ಈ ಕಾಲೇಜ್ ಲೈಫೇ ಒಂಥರ ಆಗ್ತದೆ, ಕಾಲೇಜ್ ಲೈಫ್ ಬಿಟ್ಟ ಮೇಲೆ ಒಂಥರ ಆಗ್ತದೆ. ಅದರಿಂದ ಯೂತ್ ಒಳ್ಳೆ ಮುಂದಿನ ಭವಿಷ್ಯ ಇರೋದ್ರಿಂದ ರೂಪಿಸ್ಕೊಂಡು ಒಳ್ಳೆ ತಂದೆ ತಾಯಿಗೆ ಹೆಸರು ತರಬೇಕು, ಒಳ್ಳೆ ಒಂದು ಸಮಾಜದಾಗ ಒಂದು ಗೌರವನ ಕಾಪಾಡ್ಕೊಬೇಕು ಅಷ್ಟೇ.